ಅದಕ್ಕಾಗಿ ಹೋರಾಟ. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಆರ್ಪಿಐ ಪಕ್ಷದ ವತಿಯಿಂದ 15ನೇ ಹಣಕಾಸು ಯೋಜನೆ ಹಣವನ್ನು ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ಎಸ್ ವೀಕ್ಷಕರೇ, ನಿನ್ನೆ ಅಫ್ಜಲ್ಪುರ ಪಟ್ಟಣದ ಬಳೂರಿಗೆ ಗ್ರಾಮದಲ್ಲಿ ಆರ್ಪಿಐ ಪಕ್ಷದ ವತಿಯಿಂದ 2020ರಿಂದ 2025-26ನೇ ಸಾಲಿನವರೆಗೆ 15ನೇ ಹಣಕಾಸು ಯೋಜನೆ ಹಣವನ್ನು ದುರುಪಯೋಗ ಮಾಡಿಕೊಂಡು ಕಾಮಗಾರಿಯನ್ನ ಮಾಡದೆ ಹಣ ಲೂಟಿ ಮಾಡಿರುವ ಕುರಿತು ತನಿಖೆಗೆ ಆಗ್ರಹಿಸಿ ಇಡೀ ಬಳೂರಿಗೆ ಗ್ರಾಮದಲ್ಲಿ ತಮಿಟೆಯ ಸದ್ದಿನೊಂದಿಗೆ ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ನಂತರ ಗ್ರಾಮ ಪಂಚಾಯಿತಿ ಎದುರುಗಡೆ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಆರ್ಪಿಐ ಪಕ್ಷದ ಜಿಲ್ಲಾ ಅಧ್ಯಕ್ಷ ರಮೇಶ್ ನಾಟಿಕರ್, ಬಳೂರಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ಬಂದಿರುವ ಹಣ 15ನೇ ಹಣಕಾಸುವನ್ನು ದುರುಪಯೋಗ ಮಾಡಿಕೊಂಡಿರುವ ಕಾರಣ ಬಳೂರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಲವು ವಾರ್ಡ್ಗಳಲ್ಲಿ ಕಾಮಗಾರಿ ಮಾಡದೆ ಬೋಗಸ್ ಬಿಲ್ಗಳನ್ನು ಸೃಷ್ಟಿ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಒಳಗೊಂಡು ಸರ್ಕಾರದಿಂದ ಬಂದಿರುವ ಹಣವನ್ನು ಲಕ್ಷ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿರುವ ಹಣದ ಬಿಲ್ಲು, ವೋಚರ್ಗಳು ತೆಗೆದುಕೊಂಡು ಕಾಮಗಾರಿಗಳನ್ನು ಸ್ಥಳ ಪರಿಶೀಲನೆ ಮಾಡಿ ಪಂಪ್, ಮೋಟಾರ್ ಖರೀದಿಗೆ ಉಪಯೋಗಿಸಿರುವ ಹಣ, ವೋಚರ್ಗಳು ಹಾಗೂ ವಸ್ತು ಖರೀದಿಗೆ ಉಪಯೋಗಿಸಿರುವ ವೋಚರ್ಗಳು ತೆಗೆದುಕೊಂಡು 2020ರಿಂದ 2025-26ನೇ ಸಾಲಿನವರೆಗೆ ಮಾಡಿರುವ ಕಾಮಗಾರಿಯನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಈ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಕಲಬುರಗಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಮಾಹಿತಿ ತಿಳಿದ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಈರಣ್ಣ ಕೌಲ್ಗಿ ಅವರು ಬಳೂರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಆಶ್ವಾಸನೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಆರ್ಪಿಐ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ನಾಟಿಕರ್, ತಾಲೂಕು ಅಧ್ಯಕ್ಷರಾದ ದತ್ತಾತ್ರೇಯ ಹರಿಜನ್, ಬಾಬುರಾವ್ ವಡಿಗೇರ್, ಹನುಮಂತರಾಯ್ ನಾಟಿಕರ್, ದೋಂಡಿಬಾ ಹರಿಜನ್, ವಿಜಯಕುಮಾರ್ ನಾಟಿಕರ್, ಬಸವರಾಜ್ ಜಾಬಾದಿ, ತುಕಾರಾಮ್ ಕರೇಲಿ, ಪ್ರಮೋದ್ ಭೂವಿವಡ್ಡರ್, ದಿನೇಶ್ ಜಾಬಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಆರ್ಪಿಐ ಪಕ್ಷಕ್ಕೆ ಜಯವಾಗಲಿ. 1,37,00,000 ಮಾಡಿದೆವು ಅಂತೇಳಿ ಈ 15ನೇ ಹಣಕಾಸಿನ ಒಳಗೆ ಏನು ಮಾಡಿದ್ರಪ್ಪ ಅಂತೇಳಿ ಕೇಳಿದರೆ, ಈ ಗ್ರಾಮಸ್ಥರು ಮುದ್ದ ಜನರನ್ನು ದ್ರೋಹ ಪಡ್ಕೊಂಡು ಆ ಜನರ ಕಾಮಗಾರಿಗಳನ್ನೇ ಮಾಡಿಲ್ಲ. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯಿಂದ ನಾವು ಬಂದು ಪತ್ರ ಕೇಳಿದ್ರೆ ಇಲ್ಲಿ ಏನು ನಡೆದ ಅನ್ನೋದು ನಮ್ಮನ್ನು ಕರೆದು ತೋರಿಸಿದ್ದಾರೆ. ಈಗ ನಾವು ಯಾಕೆ ಪತ್ರ ಕೇಳಿದ್ರೆ ಬರೀ ಪಂಚಾಯತಿಗೆ ಬಂದು ನಾನು ಕೇಳ್ಬೋದಾಗಿತ್ತು, ಹೇಳ್ಬೋದಾಗಿತ್ತು. ಯಾಕಪ್ಪ ಆ ಕಾಮಗಾರಿಗಳನ್ನು ನೋಡಲಾರ್ದೆ ಈ ಪಂಚಾಯತಿಗೆ ಬರ್ತಕ್ಕಂಥ ನಾ ಬರೋಂಗಿಲ್ಲ ಅಂತ ಹೇಳೋದಕ್ಕಾಗಿ ಅವ್ರು ಎಲ್ಲ ಎಲ್ಲೆಲ್ಲಿ ಏನೇನು ಆಗ್ಯಾದ, ಯಾವ ಜಾಗನಾಗ ಏನೇನು ಇಟ್ಟಾರ, ಮಶಾನ ಭೂಮಿಗಾಗಿ, ಕುಡಿಯೋ ನೀರಿಗಾಗಿ, ಬೀದಿ ದೀಪಗಳಿಗಾಗಿ, ಇವೆಲ್ಲ ಏನೇ ತಿರುಗಾಡಿದ್ರು ಆ ಮಶಾನ ಭೂಮಿ ಒಳಗೆ 2 ಸರ್ತಿ 3 ಸರ್ತಿ ಬಿಲ್ ಇಟ್ಟಾರ. ಅದು ಒಂದು ಕೆಲಸನೂ ಪರಿಪೂರ್ಣವಾಗಿಲ್ಲ. ಇವತ್ತಿನ ದಿವಸ ಹೋದ್ರೆ ಅಲ್ಲಿ ಆ ಮಶಾನ ಭೂಮಿ ಒಳಗೆ ಏನು ನಾವುಗಳ ಹೋಗಿ ಜನರಿಗೆ ಹೋಗಿ ಇಡಬೇಕು, ಏನು ಮತ್ತು ಅಧಿಕಾರಿಗಳಿಗೆ ಒಯ್ದು ಇಡಬೇಕು, ಈ ಪಂಚಾಯತಿನ ಒಯ್ದು ಅಲ್ಲಿ ಮಣ್ಣು ಮಾಡಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಯುವಕ ಈ ಭಾರತದ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರೂ ಧ್ವನಿ ಎತ್ತಬೇಕು. ಇವತ್ತು ಯುವಕರು ಎಷ್ಟು ಇದ್ದೀರಿ, ಎಲ್ಲರೂ ಧ್ವನಿ ಎತ್ತಿ. ನಿಮ್ಮ ಹಕ್ಕದ ಈ ಪಂಚಾಯತಿಗಾಗಲಿ, ತಾಲೂಕು ಪಂಚಾಯತಿಗಾಗಲಿ, ಜಿಲ್ಲಾ ಪಂಚಾಯತಿಗಾಗಲಿ, ತಹಸೀಲ್ದಾರ್ ಆಫೀಸ್ಗಾಗಲಿ ಯಾವುದೇ ಆಫೀಸ್ಗಳನ್ನು ಕೇಳಿ ನಿಮ್ಮದು ಏನದ ನೀವು ಪಡ್ಕೋಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರೇ ಬರ್ತಾ ಇಲ್ಲ, ಇದಕ್ಕೆ ರಿಪೇರಿ ಮಾಡ್ರಿ ಅಂತ ನೀರು ಬರ್ತಾ ಇಲ್ಲ, ಏನಿಲ್ಲ. ಈ ರಿಪೇರಿಗೆ ದುಡ್ಡು ಪಂಚಾಯತಿದ ಅನುದಾನ ಬರ್ತಕ್ಕಂಥ ಖರ್ಚು ವೆಚ್ಚ ಹಾಕಿ ಈ ಬಂದು ಬಿದ್ದಿರುವ ಒಂದು ಹ್ಯಾಂಡ್ ಪಂಪ್ ರಿಪೇರಿಗೆ ಸಲುವಾಗಿ ಲಕ್ಷಾನುಗಟ್ಟಲೆ ದುಡ್ಡು ಲೂಟಿ ಮಾಡಿ ಪಂಚಾಯತಿಯವರು ಎಲ್ಲ ಹಗರಣ ಮಾಡಿ ಒಂದು ದುಡ್ಡನ್ನು ತಿಂದು ತೆಗಿದ್ದಾರೆ ಅಂತೇಳಿ ನಾನು ಆರೋಪ ಮಾಡ್ತೀನಿ.
ಧಿಕ್ಕಾರ, ಪಂಚಾಯತಿಯಲ್ಲಿ ಲೂಟಿ ಮಾಡೋ ಅಧಿಕಾರಿಗಳಿಗೆ ಧಿಕ್ಕಾರ. 2021ರಿಂದ 2026ವರೆಗೆ ಬಂದಿರುವ 15 ಹಣಕಾಸಿನಲ್ಲಿ ಅವ್ಯವಹಾರದ ಬಗ್ಗೆ ಆಗೋದು ಕುರಿತ ಸಲುವಾಗಿ ಇವತ್ತಿನ ದಿವಸ ಬಡೂರಿ ಗ್ರಾಮದಲ್ಲಿ ಪ್ರತ್ಯೇಕ ವಾರ್ಡ್ಗೆ ಹೋಗಿ ನಾವು ನಮ್ಮ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ಪರಿಶೀಲನೆ ಮಾಡಿದ ನಂತರ ಯಾವುದೇ ಕೆಲಸ ಅವರು ಪಿ ಡಿ ಒ ಆಗಲಿ ಅಥವಾ ಅಧ್ಯಕ್ಷೆ ಆಗಲಿ ಆ್ಯಕ್ಷನ್ ಪ್ಲೇನ ತಯಾರು ಮಾಡಿದಂಥ ಅವ್ರೇನು ಕಾಮಗಾರಿ ಅವ್ರವ್ರ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರು ಮತ್ತು ಅವ್ರವ್ರ ವಾರ್ಡ್ಗೆ ಸಂಬಂಧಪಟ್ಟ ಕಾಮಗಾರಿ ಇಟ್ಟಿರ್ತಾರೆ. ಆ ಇಟ್ಟಿದ್ದು ಕಾಮಗಾರಿ ಯಾವುದೇ ಕಾಮಗಾರಿ ಅಲ್ಲಿ ಆಗುವುದಿಲ್ಲ. ಯಾಕಂದರೆ ನುಸ್ತ ನಾಮಕ ಮಾತ್ರ ಅಲ್ಲಿ ಆ್ಯಕ್ಷನ್ ಪ್ಲೇನ್ದಾಗ ಅವರು ಕಾಮಗಾರಿ ನೋಂದಣಿ ಮಾಡಿ ಅದು ಬೋಗಸ್ ಬಿಲ್ಲನ್ನು ಇವತ್ತಿನ ನಡೆದಾಗ ಅದು ತೆಗೆದುಕೊಂಡಿದ್ದಾರೆ, ಬೋಗಸ್ ಬಿಲ್ಲೇ ಮಾಡಿದ್ದಾರೆ. ಅದು ಪ್ರತಿಯೊಂದು ವಾರ್ಡ್ಗೆ ಹೋಗಿ ಪ್ರತಿಯೊಬ್ಬರು ಸದಸ್ಯರು ಯಾವುದೇ ನಮ್ಮ ಬಂದಿರುವ 15 ಹಣಕಾಸಿನಲ್ಲಿ ನನ್ನ ಕೈಯಲ್ಲಿ ಬಂದಿರುವ ಮಾಹಿತಿಗಾಗಿ ಅಂದರೆ 1,37,00,000 ನನ್ನ ಕೈಯಲ್ಲಿ ಒಂದು ಚಾರ್ಟನ್ನು ಸಿಕ್ಕಿದೆ. ಆ ಚಾರ್ಟ್ ಪ್ರಕಾರ ನಾನು ದಾಖಲಾತಿಗಳಿವೆ. ಆ ದಾಖಲೆಗಳು ಹೇಳ್ತೇವೆ 1,37,00,000 ಇಲ್ಲಿವರೆಗೆ ಈ ಪಂಚಾಯತಿಯಲ್ಲಿ ಬಂದಿದೆ ಅಂತ ಹೇಳಿರ್ತದೆ. ಆದರೆ ಅಲ್ಲಿ ನೋಡಿದಂಥ ಆ ಸ್ಥಳಕ್ಕೆ ಭೇಟಿ ಮಾಡಿ ಯಾವುದೇ ಅಲ್ಲಿ ಕಾಮಗಾರಿ ಆಗಿಲ್ಲ. ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಿ ಡಿ ಒ ಅಲ್ಲಿ ಅಥವಾ ಜನರಲ್ ಸೆಕ್ರೆಟರಿ ಬರೇಶ್ ಒಳೆ ಅದು ಪಂಚಾಯತಿಯಲ್ಲಿ ಬಂದು ನಾನು ಆರ್ ಟಿ ಐದಾಗ ಮಾಹಿತಿ ಕೇಳಿದ್ರು ಕೊಟ್ಟಿಲ್ಲ. ಆಲ್ರೆಡಿ ಈಗ ನನ್ನ ಕೈಯಲ್ಲಿ ಬಂದಂಥ ಅವ್ರು ಮಾಡಿದಂಥ ಕುತಂತ್ರ ನನ್ನ ಕೈಯಲ್ಲಿ ಸಿಕ್ಕದ ನಂತರ ಅವ್ರಿಗೆ ಪ್ರತ್ಯೇಕ ಆ ಕಾಮಗಾರಿ ಹೆಡ್ ನಂಬರ್, ವಾಚರ್ ನಂಬರ್ ಪ್ರತಿಯೊಂದು ಅವ್ರಿಗೆ ಹಾಕಿದ್ರು ಕೂಡ ಅವ್ರು ನನಗೆ ಆ ಮಾಹಿತಿ ಕೊಟ್ಟಿಲ್ಲ. ಆ ಮಾಹಿತಿ ಕೊಡ್ಲರ ಸಲುವಾಗಿ ಅದರ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಒಂದು ಅರ್ಜಿ ಕೊಟ್ಟಂಥ ದಿನಾಂಕ 9/1/2026 ದಿನಾಂಕ ಕೊಟ್ಟರು ಅವರು ಅದಕ್ಕೆ ತನಿಖೆ ಮಾಡಿಸಿಲ್ಲ. ಇದಕ್ಕೆ ತನಿಖೆ ರಚನೆ ಮಾಡಿ ಸರ್ ಅಂದ್ರೂ ಭೀ ಅವರು ಮಾಡಿಲ್ಲ. ಮತ್ತು 22 ತಾರೀಕಿಗೆ ಮತ್ತು ಸರ್ ಕೊಟ್ಟರು ಭೀ ಅದಕ್ಕೆ ತನಿಖೆ ಮಾಡಿಸಿಲ್ಲ. ಆ ನಂತರ 29 ತಾರೀಕಿಗೆ ಶಿವ ಸರ್ ಕೊಟ್ಟಿನಿ ತನಿಖೆ ಮಾಡಿಸ್ತೀನಿ ಅಂದ್ರೆ ಅದಕ್ಕೂ ಮಾಡಿಸಿಲ್ಲ. ಆದರೆ ನಿಮಗೆ 15-20 ದಿವಸ ತಾರೀಕು ಇದು ಕೊಟ್ಟರು ಭೀ ಇನ್ನೂವರೆಗೆ ತನಿಖೆ ಮಾಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಒಂದು ಪಾರ್ಟಿ ಜಿಲ್ಲಾ ಅಧ್ಯಕ್ಷ ಆಗಿ ನನ್ನ ಸ್ವಂತ ಊರಲ್ಲಿ ಈ ಥರ ಅವ್ಯವಹಾರ ಆಗಿದ್ದು ಸಲುವಾಗಿ ನಾನು ಇವತ್ತಿನ ದಿವಸ ಪ್ರತಿಭಟನೆ ಮಾಡಿದ್ದ. ಆ ಕಾರಣಕ್ಕಾಗಿ ಇವತ್ತು ಆ ಮಾಡಿದಂಥ ಅಧಿಕಾರಿಗಳು 5 ವರ್ಷ ಪೀರಿಯಡ್ನಲ್ಲಿ ಯಾರೇ ಅಧಿಕಾರಿ ಇರಲಿ, ಯಾವನೇ ಪಿ ಡಿ ಒ ಇರಲಿ, ಅಧ್ಯಕ್ಷ ಇರಲಿ, ಯಾವನೇ ಇರಲಿ, ಆ ಪಿ ಡಿ ಒಗೆ ಸಸ್ಪೆಂಡ್ ಮಾಡಬೇಕು. ಆ ಮಾಡಿದಂಥ ತಪ್ಪಿಸ್ತರ ಶಿಕ್ಷೆ ಆಗಬೇಕು. ಒಂದು ವೇಳೆ ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ಇಷ್ಟಕ್ಕೆ ನಾನು ಬಿಡೋದಿಲ್ಲ. ನಾನು ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ಮುಂದೆ ಬರುವ ದಿನಗಳಲ್ಲಿ 15 ದಿವಸ ಟೈಮ್ ಕೊಡ್ತೀನಿ. ಆ ಟೈಮ್ ಒಳಗಡೆ ಅವಧಿ ಮುಗಿಯೋವರೆಗೆ ನನಗೆ ಆ ತನಿಖೆ ಮಾಡಿಸಿ ಆ ಮಾಡಿದಂಥ ಪಿ ಡಿ ಒ ಯಾವನೇ ಇರಲಿ ಸಸ್ಪೆಂಡ್ ಆಗೋ ತನಕ ಈ ಹೋರಾಟ ಮುಂದುವರಿಸ್ತೀನಿ. ಅವನಿಗೆ ಶಿಕ್ಷೆ ಆಗಬೇಕು, ಇಲ್ಲಿ ಜೈಲಿಗೆ ಹೋಗಬೇಕು. ಒಂದು ವೇಳೆ ಅವ್ನಿಗೆ ಜೈಲಿಗೆ ಕಳಿಸಿಲ್ಲ, ಅವ್ನ ಮ್ಯಾಲೆ ಶಿಕ್ಷೆ ಆಗಲಿಲ್ಲ ಅಂದ್ರೆ ನಾ ಎಲ್ಲಿ ತಗ ಹೋತು ಕೋರ್ಟಿಗೆ ಅಲ್ಲಿ ಅಥವಾ ಏನೇ ಅಲ್ಲಿ ನಾ ಮಾಡ್ತೀನಿ. ಅದು ನನ್ನ ಬೇಡಿಕೆ ಇಷ್ಟೇ ಆದರೆ ಆ ಮಾಡಿದಂಥ ಪಿ ಡಿ ಒದ ಯಾರೇ ಇರಲಿಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಅಷ್ಟು ಹೇಳಿ ನಾನು ಮನೆ ಬಿದ್ದು ಬಡೂರಿ ಗ್ರಾಮಸ್ಥನಾಗಿ ಈ ಹೋರಾಟದಲ್ಲಿ ಭಾಗಿಯಾಗಿ ನನ್ನ ಹೆಸರು ಬಸವರಾಜ್ ಶಂಕರ್ ಜಾಬಾದಿ. ನಾನು ಒಬ್ಬ ವಿದ್ಯಾವಂತ. ಬಡೂರಿ ಗ್ರಾಮ ಪಂಚಾಯತಿಯಲ್ಲಿ 15 ಹಣಕಾಸು ಅನೇಕ ಸವಲತ್ತುಗಳನ್ನು ಬಂದು ಸರ್ಕಾರದಿಂದ ಬಂದಿರತಕ್ಕಂಥ ದುಡ್ಡನ್ನು ಅವ್ಯವಹಾರ ದುರುಪಯೋಗ ಮಾಡಿಕೊಂಡು ಇಲ್ಲಿಯ ಜನಪ್ರತಿನಿಧಿಗಳು ಹಾಗೂ ಪಿ ಡಿ ಒ ಅವರು ಸೇರಿ 1,37,00,000 ಹಣದಲ್ಲಿ ಹಲವು ನಮ್ಮ ವಾರ್ಡ್ಗಳಲ್ಲಿ ಈಗ ತಿರುಗಾಡಿ ನೋಡಿದಾಗ ನಮ್ಮ ಪಂಚಾಯತ್ನಲ್ಲಿ ವ್ಯಾಪ್ತಿಯಲ್ಲಿ ಒಂದು ಬೋರ್ ರಿಪೇರಿ ಮಾಡಬೇಕಾದ್ರೆ 1 ಲಕ್ಷ ಖರ್ಚು ಮಾಡ್ತಾರೆ. ಸ್ವತಃ ನಾವೇ ಈ ಪ್ರತಿಭಟನೆ ತಮಟೆ ಮುಖಾಂತರ ಸ್ಥಾನಿಕವಾಗಿ ನೋಡಿದಾಗ ನೀರು ಬರ್ತಾಯಿಲ್ಲ, ಕುಡಿಯುವ ನೀರು. ಮತ್ತು ಬೋರ್ವೆಲ್ ರಿಪೇರಿ 2 ಬೋರ್ವೆಲ್ ರಿಪೇರಿಗೆ 2.5 ಲಕ್ಷ ರೂಪಾಯಿ ಎತ್ತಿದ್ದಾರೆ. ಆಯಿತಾ, ಗಟ್ರ್ ಲೈನ್ ಮಾಡಿಲ್ಲ. ನಮ್ಮ ಜಗದೀಪ್ ನಗರದಲ್ಲಿ ಗಟ್ರ್ ಲೈನ್ ಮಾಡಿಲ್ಲ. ಆ ಗಟ್ರ್ ಲೈನ್ ಸಹಿತ ಬೋಗಸ್ ಬಿಲ್ ಮಾಡ್ಕೊಂಡು ಇರ್ತಾರೆ. ಮತ್ತು ಸ್ಮಶಾನ ಭೂಮಿಗೆ ವಿಸಿಟ್ ಮಾಡೀವಿ. ಆ ಸ್ಮಶಾನ ಭೂಮಿ 2 ಸಲ ಡೆವಲಪ್ಮೆಂಟ್ ಮಾಡಿವಿ ಅಂಥೇಳಿ ಅಲ್ಲಿ ಹುಲ್ಲು ಇದು ಕಂಟಿಗಳೇ ಮುಳ್ಳುಗಳೇ ಬೆಳೆದಾವ, ಅದು ಕೂಡ ಎತ್ತಿದ್ದಾರೆ. ಗಟ್ರ್ ಲೈನ್ಗಳವ ಅಂತೇಳಿ ಗಟ್ರ್ ಲೈನ್ಗಳು ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಒಂದು ವೇಳೆ ತಾವು ತನಿಖೆ ಮಾಡದೇ ಹೋಗಿದ್ದ ಪಕ್ಷದಲ್ಲಿ ನಾವು ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಿ ನಮ್ಗೆ ನ್ಯಾಯ ಸಿಗೋವರೆಗೂ ಮತ್ತು ಇಲ್ಲಿರ್ತಕ್ಕಂಥ ಪಿ ಡಿ ಒಗಳು ಯಾರು ವ್ಯವಹಾರ ಮಾಡ್ಯಾರ ಅವರನ್ನು ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರನ್ನು ಶಿಕ್ಷಿಸಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಂಥ ಅಧಿಕಾರಿಗಳನ್ನು ಬಿಡಬಾರ್ದು. ತಾವು
ತಮ್ಮ ಸಮ್ಮುಖದಲ್ಲಿ ಹೇಳ್ತೀನಿ, ನೀವು ತಾವು ಮೇಲಾಧಿಕಾರಿಗಳಿದ್ದೀರಿ, ತಾಲೂಕಾ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕಗಳಿದ್ದೀರಿ. ಇಲ್ಲಿ ಒಂದು ಶೌಚಾಲಯ ಇಲ್ಲ ಪಂಚಾಯತಿಯಲ್ಲಿ. ತಮ್ಮ ಕೂಡ ಗಮನ ಅದು ಏನಿಲ್ಲ. ಇಲ್ಲಿ ಅದಾರ ಸರ್, ನೋಡ್ರಿ ನೀವು ತಾವೇ ನೋಡ್ಬೋದು. ಆಯ್ತು, ಇನ್ನೊಂದು ಬೋರ್ವೆಲ್ಗಳು ಮೋಟ್ರ್ ಖರೀದಿ ಮಾಡ್ರಿ ಸರ. ವೋಚರ್ಗಳು ದುಡ್ಡುಗಳು ಎಲ್ಲ ಎತ್ತಾಕ್ಯಾರ. ಒಂದು ಮೋಟ್ರ್ ಸಹಿತ ಇಲ್ಲಿ ಪಂಚಾಯತಿಯಲ್ಲಿ ಜಮಾ ಇಲ್ಲ ಸರ್. ಒಂದು 20 ಸರ್, ಇಲ್ಲಿ ಒಂದು 20-30 ಮೋಟ್ರ್ಗಳು ಒಂದು ಬಂದದ್ರಿ ಅದು ನಮ್ಮ ವಾರ್ಡ್ನ್ಯಾಗ 4 ಕೊಡ್ಸೋರು, ಒಂದು 20 ಕೊಡ್ಸಾರ, 4 ನಂಬರ್ ವಾರ್ಡ್ನ್ಯಾಗ ಒಂದು ಕೇಳಿ ಕೊಡಿ, ಮನೆ ಕೊಡಿ. ನಾವು ಮನೆಯಲ್ಲಿ ಇರುತ್ತಲ್ಲ ಎಲ್ಲ. ಇಲ್ಲ ಅದ್ರ ಸರ್ ತಮ್ಮ ಪ್ರತಿ ವಾರ್ಡ್ ಸರ್ ಒಂದು ಬರ್ರಿ, ಒಂದ್ 10 ಮಿನಿಟ್ ಮಶಾನ್ ಭೂಮಿ ಆ ಕಡೆ ಬೋರ್ಲ ಪಿರ್ಲ ಚೆಕ್ ಮಾಡಿ ಬರೈತ್ರಿ. ಬಂದಿರ ಬಲ ಬೋರ್ ಗರೀಬ್ ಬಂದಿರ್ತಾರ, ಸ್ಥಾನಿಕವಾಗಿ ತನಿಖೆ ಮಾಡ್ಬೋದು ಸರ್. ನೀವೇ ಓದಕ್ಕೆ ತಿಳಿಸ್ಬೇಕ್ರಿ ಸರ್. ಅದು ಮಾತಾಡೋದು ಕರೆಕ್ಟ್ ರೀ. ಆಗೋದಿತ್ತಂದ್ರೆ ಸರ್ ಏನೊಂದು ಮಾನ್ಯ ಮುಖ್ಯ ಗೊತ್ತಾಗಿರ್ತದೆ ಆಗ್ಯದ ಇಲ್ಲ ಗೊತ್ತಾಗಿರ್ತದೆ. ಇವರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ, ಕಲಬುರಗಿ ಜಿಲ್ಲೆ ವಿಷಯ 2020-25-26ನೇ ಸಾಲಿನವರೆಗೆ 15ನೇ ಹಣಕಾಸಿನ ಹಣವನ್ನು ದುರುಪಯೋಗಿಸಿಕೊಂಡು ಲೂಟಿ ಮಾಡಿರುವ ಬಗ್ಗೆ ತನಿಖೆ ಆಗ್ರಹಿಸಿ ಇಂದು ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಕುರಿತು. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ಜಿಲ್ಲಾಧ್ಯಕ್ಷರು ರಮೇಶ್ ಎಸ್ ನಾಟಿಕರ್ ತಮ್ಮಲ್ಲಿ ಆಗ್ರಹಿಸುವುದೇನೆಂದರೆ, ಬಳೂರ್ಗಿ ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದಿಂದ ಬಂದಿರುವ 15ನೇ ಹಣಕಾಸಿನ ಹಣವನ್ನು ದುರುಪಯೋಗಿಸಿಕೊಂಡು ಕಾರಣ ಮತ್ತು ಬಳೂರ್ಗಿ ಗ್ರಾಮದ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಲವು ವಾರ್ಡ್ಗಳಲ್ಲಿ ಕಾಮಗಾರಿಯನ್ನು ಮಾಡದೆ ಬೋಗಸ್ ಬಿಲ್ ಸೃಷ್ಟಿ ಮಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳನ್ನು ಒಳಗೊಂಡು ಸರ್ಕಾರದಿಂದ ಬಂದಿರುವ ಹಣವನ್ನು ಲಕ್ಷ ರೂಪಾಯಿಗಳನ್ನು ಸಂಪೂರ್ಣ ಲೂಟಿ ಮಾಡಿರುತ್ತಾರೆ. ಲೂಟಿ ಮಾಡಿರುವ ಹಣದ ಬಿಲ್ ವೋಚರ್ಗಳು ತೆಗೆದುಕೊಂಡು ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಹಾಗೂ ಪಂಪ್ ಮೋಟರ್ಗೆ ಉಪಯೋಗಿಸಿರುವ ಹಣದ ವೋಚರ್ಗಳು ಹಾಗೂ ಹಲವು ವಸ್ತುಗಳ ಖರೀದಿಗೆ ಉಪಯೋಗಿಸಿರುವ ವೋಚರ್ಗಳು ತೆಗೆದುಕೊಂಡು 2020ರಿಂದ 25-26ನೇ ಇಲ್ಲಿಯವರೆಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಈ ಕೂಡಲೇ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕೂಡಲೇ ಅವರನ್ನು ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹ ಮಾಡುತ್ತೇವೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ CO ಅವರ ತಮ್ಮ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮುಂದುವರಿಸಲಾಗುವುದೆಂದು ತಮ್ಮಲ್ಲಿ ಕೋರಿಕೆ. ಆಯ್ತು, ಈ ಮನವಿಯನ್ನು ಸಾಬ್ರಾ ನಮ್ಮ ಬಲ್ಲಿ ಒಂದ್ ಮಶಾನ್ ಭೂಮಿ ಬಂದು ನೋಡಿ ಹೋಲ್ ತೋರಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು. ತಾವು CO ಸಾಹೇಬ್ರಿಗೆ ಫಾರ್ವರ್ಡ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ವಲ್ಪ ಮ್ಯಾಲ ಸರ್, ಇಲ್ಲಿ ನೋಡ್ರಿ ಸರ್.